ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ರೇಷನ್ ಕಾರ್ಡ್ ತಿದ್ದುಪಡಿ ಮತ್ತು ರೇಷನ್ ಕಾರ್ಡ್ ಕರೆಕ್ಷನ್ ಮಾಡಿಸ್ಬೇಕು ಅಂತ, ಹಾಗೆಯೇ ಹೊಸ ಸದಸ್ಯರನ್ನು ರೇಷನ್ ಕಾರ್ಡ್ಗೆ ಸೇರಿಸ್ಬೇಕು ಅಂತ ತುಂಬಾ ಜನರೆಲ್ಲ ವೆಯ್ಟ್ ಮಾಡ್ತಿದ್ದೀರ. ಯಾವಾಗ ಡೇಟ್ ಬರುತ್ತೋ, ಯಾವಾಗ ಡೇಟ್ ಕೊಡ್ತಾರೋ ಸರ್ಕಾರದಿಂದ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ಅಂತ ತುಂಬಾ ಕಾಯ್ಕೊಂಡು ಕೂತಿದ್ದೀರ. ಯಾವಾಗ ಸರ್ಕಾರದಿಂದ ತಿದ್ದುಪಡಿ ಕರೆಕ್ಷನ್ ಹೊಸ ಸದಸ್ಯರನ್ನು ಸೇರ್ಸೋಕ್ಕೆ ಯಾವಾಗ ದಿನಾಂಕ ಕೊಡ್ತಾರೆ ಅಂತ. ಆದರೆ ಸರ್ಕಾರದಿಂದ ಒಂದು ತಿಂಗಳಿಗೆ 3 ದಿನದಿಂದ 4 ದಿನ ಟೈಮ್ ಕೊಡ್ತಾರೆ ತಿಂಗಳಲ್ಲಿ. ಆ 3 ರಿಂದ 4 ದಿನದಲ್ಲಿ ನೀವು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಕೊಳ್ಳೋಕ್ಕಾಗಿರ್ಬೋದು, ತಿದ್ದುಪಡಿ ಆದರೂ ಮಾಡಿಸ್ಕೋಬೋದು. ಆದರೆ ಆ ದಿನದಲ್ಲಿ 1 ಗಂಟೆಯಿಂದ 4 ಗಂಟೆ, ಮಧ್ಯಾಹ್ನ 1 ರಿಂದ 4 ಗಂಟೆ ತನಕ ಸಮಯಾವಕಾಶ ಕೊಟ್ಟಿರ್ತಾರೆ. ಆ ಟೈಮ್ ಒಳಗೆ ಹೋದರೆ ಮಾತ್ರ ನಿಮ್ಮದು ಕರೆಕ್ಷನ್ನು ಅಥವಾ ತಿದ್ದುಪಡಿ ಏನೇ ಇದ್ದರೂ ಆಗುತ್ತೆ. ಆ ಟೈಮ್ 1 ರಿಂದ 4 ಗಂಟೆ ಆದಮೇಲೆ ಸರ್ವರ್ ಇಶ್ಯೂ ಆಗುತ್ತೆ. ಯಾವುದೇ ಕರೆಕ್ಷನ್ನು ಅಥವಾ ಹೊಸ್ದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕ್ಕಾಗಲ್ಲ. ಇದರಿಂದ ಕರ್ನಾಟಕ ಜನತೆಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ, ತೊಂದರೆ ಆಗ್ತಿದೆ. ಇದರಿಂದ ಎಲ್ಲರೂ ಒಂದು ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ದಾರೆ. ಸರ್ವರ್ ಸಮಸ್ಯೆನ ಸ್ವಲ್ಪ ಸಾಲ್ವ್ ಮಾಡ್ಕೊಳ್ಳೋಕೆ ಹೇಳಿದ್ದಾರೆ. ಸರ್ವರ್ ಬ್ಯುಸಿ ಇರುತ್ತೆ. 1 ಗಂಟೆಯಿಂದ 4 ಗಂಟೆಗೆ ಹೋದರೂ ನೀವು ಹೊಸ್ದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕ್ಕಾಗಲ್ಲ. ಯಾಕಂದರೆ ನೀವು ಹೋಗಿ ಕೇಳಿದ್ರೆ ಸರ್ವರ್ ಇಶ್ಯೂ ಇದೆ ಅಂತ ಹೇಳ್ತಾರೆ ಕರ್ನಾಟಕ ಗ್ರಾಮ ಕೇಂದ್ರಗಳಿಗೆ. ಅದಕ್ಕೆ ಅಂತ ಎಲ್ಲರೂ ಒಂದು ಮನವಿ ಮಾಡ್ಕೊಂಡಿದ್ದಾರೆ. ಸರ್ಕಾರದಿಂದ ಸರ್ವರ್ ಇಶ್ಯೂ ಇತ್ತಲ್ಲ, ಅದನ್ನು ಸ್ವಲ್ಪ ಸರಿ ಮಾಡ್ತಿದ್ದಾರೆ. ಅದರಿಂದ ಟೈಮ್ ತೊಗೊಳ್ತಿದೆ. ಆದ್ದರಿಂದ ಇನ್ನೂ ಯಾವುದೇ ಡೇಟ್ಗಳನ್ನು ಸರ್ಕಾರದಿಂದ ಬಿಡುಗಡೆ ಮಾಡಿಲ್ಲ. ಯಾವಾಗ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಮತ್ತು ತಿದ್ದುಪಡಿ ಮಾಡೋಕ್ಕೆ ಯಾವುದೇ ಡೇಟ್ ಅನೌನ್ಸ್ ಆಗಿಲ್ಲ. ಹಂಗೇನಾದರೂ ಅನೌನ್ಸ್ ಆದರೆ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ನೀವು ಮಾಡಬೇಕಾಗಿರೋದು ಇಷ್ಟೇ. ಅದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ನಮ್ಮ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್. ನೆಕ್ಸ್ಟು ರೇಷನ್ ಕಾರ್ಡ್ ತಿದ್ದುಪಡಿ ಅಥವಾ ಹೊಸದಾಗಿ ಅರ್ಜಿ ಸಲ್ಲಿಸೋಕ್ಕೆ ಸರ್ಕಾರದಿಂದ ಡೇಟ್ ಬಿಡುಗಡೆ ಮಾಡಿದ್ರೆ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.